ಹಾಯ್ ಫ್ರೆಂಡ್ಸ್, ಮಸ್ತ್ ಮಗ .comಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಗಣಿ ಭೂಮಿ ಮೇಲಿನ ಅತ್ಯಂತ ಅಪಾಯಕಾರಿ ವರ್ಕ್ ಪ್ಲೇಸ್. ನಾವೆಲ್ಲ ವರ್ಕ್ ಪ್ಲೇಸ್ ಬಗ್ಗೆ ಚರ್ಚೆ ಮಾಡ್ತೀವಿ. ನಮ್ಮ ವರ್ಕ್ ಪ್ಲೇಸ್ ಹೇಗಿದೆ ಅಂತೆಲ್ಲ ಡಿಸ್ಕಸ್ ಮಾಡ್ಕೊತೀವಿ. ವರ್ಕ್ ಲೈಫ್ ಬ್ಯಾಲೆನ್ಸ್ ಬಗ್ಗೆ ಚರ್ಚೆ ಮಾಡ್ತೀವಿ. ನಮ್ಮ ಆಫೀಸಲ್ಲಿ AC ಇದೆಯಾ, ಕೆಫೆಟೇರಿಯಾ ಇದೆಯಾ, ಸುಸ್ತಾದರೆ ಮಲ್ಕೊಳ್ಳೋಕೆ ಜಾಗ ಇದೆಯಾ ಅಂತೆಲ್ಲ ಚರ್ಚೆ ಮಾಡ್ತೀವಿ. ಆದರೆ ಗಣಿ ವಿಶ್ವದ ಅತ್ಯಂತ ಅಪಾಯಕಾರಿ ವರ್ಕ್ ಪ್ಲೇಸ್. ಪ್ರತಿ ವರ್ಷ ಕನಿಷ್ಠ 12,000 ಜನರನ್ನು ಜೀವ ತೆಗೆಯೋ ಭಯಾನಕ ವರ್ಕ್ ಪ್ಲೇಸ್. ಸಾಕಷ್ಟು ಗಣಿಗಳಲ್ಲಿ ದಿನಪೂರ್ತಿ ಹೊರಗೂ ಬರದೆ ಕೆಲಸ ಮಾಡಬೇಕಾಗೋ ವರ್ಕ್ ಪ್ಲೇಸ್. ಹಾಗಿದ್ರೆ ಗಣಿಗಾರಿಕೆಯ ವರ್ಕ್ ಪ್ಲೇಸ್ ಹೇಗಿರುತ್ತೆ? ಅಲ್ಲಿನ ಜನರ ಲೈಫ್ ವರ್ಕ್ ಲೈಫ್ ಬ್ಯಾಲೆನ್ಸ್ ಹೇಗಿರುತ್ತೆ? ಭೂಮಿಯ ಆಳದಲ್ಲಿ ಆಕ್ಸಿಜನ್ ಪ್ರಮಾಣ ಕಮ್ಮಿ ಇದ್ರೂ ಕೂಡ ಆ ಕಷ್ಟದ ಗಣಿಯಲ್ಲಿ ಹೆಂಗೆ ಕೆಲಸ ಮಾಡ್ತಾರೆ? ನಾವು ಸ್ಮಾರ್ಟ್ಫೋನ್ ಯೂಸ್ ಮಾಡ್ತೀವಿ, ಕಾರು ಬೈಕನ್ನು ನಾವು ಓಡಿಸ್ತೀವಿ, ಕಟ್ಟಡಗಳನ್ನು ಕಟ್ತೀವಿ, ನಾವು ಹಲವಾರು ಮಾಡ್ರನ್ ಫೆಸಿಲಿಟೀಸ್ನ ಯೂಸ್ ಮಾಡ್ತೀವಿ. ಅದರಲ್ಲಿ ಬಹುತೇಕ ವಸ್ತುಗಳ ನಿರ್ಮಾಣಕ್ಕೆ ಗಣಿಗಾರಿಕೆ ಮಾಡಲಾಗಿರುತ್ತೆ. ರೇರ್ ಅರ್ತ್ ಮೆಟಲ್ಸ್, ಮಿನರಲ್ಸ್ ಇಂದ ಹಿಡಿದು ಕಬ್ಬಿಣ, ಸ್ಟೀಲ್, ಹಾಗೆ ನಿಮ್ಮನ್ನು ಅಲಂಕರಿಸೋ ಗೋಲ್ಡ್, ಸಿಲ್ವರ್ ಎಲ್ಲವನ್ನ ಗಣಿಗಾರಿಕೆ ಮಾಡಿ ತೆಗಿಬೇಕಾಗುತ್ತೆ. ಆ ರೀತಿ ತೆಗೆಯುವವರ ಲೈಫ್ ಹೇಗಿರುತ್ತೆ ಅಂತ ಥಿಂಕ್ ಮಾಡಿದ್ದಾರೆ? ಯಾವತ್ತಾದರೂ ಯೋಚನೆ ಮಾಡಿದ್ದೀರಾ? ಕಲ್ಲಿನಂಥ ನೆಲವನ್ನು ಬೆಲ್ಲದಂತೆ ಅಗೆದು ಅವರು ಒಳಗೆ ಹೋಗೋದು ಹೇಗೆ? ಅದಕ್ಕೆ ಯಾವ ಯಂತ್ರಗಳನ್ನು ಬಳಸ್ತಾರೆ? ಎಕ್ಸ್ಪ್ಲೋರೇಷನ್, ಎಕ್ಸ್ಕವೇಷನ್ ಹಂತಗಳು ಹೇಗಿರ್ತವೆ? ಇದು ಬಹಳ ಜನ ಚರ್ಚೆನೇ ಮಾಡೋದಿಲ್ಲ. ಇದ್ರ ಬಗ್ಗೆ ರಫ್ ಕಲ್ಪನೆ ಅಷ್ಟೇ ಇದೆ. KGFನಂಥ ಸಿನಿಮಾಗಳ ಸೀನ್ ಕಣ್ಮುಂದೆ ಬರ್ಬೋದು. ಆದರೆ ರಿಯಾಲಿಟಿ ಏನು? ಈ ವರದಿಯಲ್ಲಿ ನೋಡ್ತಾ ಹೋಗೋಣ. ಕಡೆ ತನಕ ಮಿಸ್ ಮಾಡಿದೆ ನೋಡಿ ಸ್ನೇಹಿತರೆ. ಜಗತ್ತಿನ ಭಯಾನಕ ಕೆಲಸ. ಸ್ನೇಹಿತರೆ, ಗಣಿಗಾರಿಕೆಯನ್ನ ಜಗತ್ತಿನ ಅತ್ಯಂತ ರಿಸ್ಕಿ ಜಾಬ್ ಅಂತ ಪರಿಗಣಿಸ್ತಾರೆ. ಸೇನೆ, ಪೊಲೀಸ್, ಲೈನ್ ಮ್ಯಾನ್, ಕೈಗಾರಿಕೆಗಳಲ್ಲಿ ದುಡಿಯೋ ಕಾರ್ಮಿಕರ ತನನೇ ಇಲ್ಲೂ ಕೂಡ ಜೀವದ ಹಂಗನ್ನ ತೊರೆದು ಕೆಲಸ ಮಾಡ್ತಾರೆ. ಮೇಲೆ ಹೇಳಿದ ಜಾಬ್ಗಳಲ್ಲಿ ಭೂಮಿಯ ಮೇಲಾದ್ರೂ ಮಾಡಬಹುದು, ಆದರೆ ಗಣಿ ಕೆಲಸ ಭೂಮಿಯ ಒಳಗೆ ಮಾಡೋ ಕೆಲಸ. ಎಕ್ಸ್ಟ್ರೀಮ್ ವೆದರ್ನಲ್ಲಿ 100 ಮೀಟರ್ ಆಳದಲ್ಲಿ ಪ್ರಕೃತಿಯ ಒತ್ತಡದಲ್ಲಿ ಬದುಕು ನಡೀತಾ ಇರುತ್ತೆ. ಅಥವಾ ಜೀವನ ಹಾಗೂ ಸಾವಿನ ನಡುವಿನ ಆ ಗ್ಯಾಪ್ನಲ್ಲಿ ಕೆಲಸ ಮಾಡಿ ಅರ್ನ್ ಮಾಡ್ತಿರ್ತಾರೆ ಹೊಟ್ಟೆಪಾಡಿಗೆ. ಜಗತ್ತಿನ ಕಾರ್ಮಿಕರಲ್ಲಿ ಮೈನಿಂಗ್ ಕೆಲಸ ಮಾಡೋರ ಪ್ರಮಾಣ 1% ಆದರೆ ಜೀವಹಾನಿ ವಿಚಾರದಲ್ಲಿ ಇವರ ಪಾಲು 8% ತಲುಪುತ್ತೆ. ಕೆಲಸ ಮಾಡ್ತಾ ಪ್ರಾಣ ಕಳ್ಕೊಳ್ಳೋರ ಪರ್ಸೆಂಟೇಜಿಗೆ ಬಂದಾಗ. ಆದರೆ ಜಗತ್ತಲ್ಲಿ 100 ಕಾರ್ಮಿಕರು ಕೆಲಸದ ಕಾರಣದಿಂದ ಪ್ರಾಣ ಕಳ್ಕೊಂಡ್ರೆ ಅದರಲ್ಲಿ 8 ಜನ ಗಣಿಯಲ್ಲಿ ಕೆಲಸ ಮಾಡೋರಾಗಿರ್ತಾರೆ. ಹೀಗಾಗಿನೇ ಗಣಿ ಕೆಲಸ ಅಂದರೆ ಪ್ರತಿಯೊಬ್ಬರಿಗೂ ಭಯ ಹುಟ್ಟುತ್ತೆ ಹೊರಗಿಂದ ನೋಡೋರಿಗೆ. ಅಲ್ಲಿನ ಜನ ಅಡ್ಜಸ್ಟ್ ಆಗಿರ್ತಾರೆ. ಹೇಗಿರುತ್ತೆ ಗಣಿ ಕೆಲಸ? ಸ್ನೇಹಿತರೆ, ಭೂಮಿ ಮೇಲೆ ನಾನಾ ರೀತಿಯ ಗಣಿಗಾರಿಕೆ ನಡೆಯುತ್ತೆ. ಅದರಲ್ಲಿ ಅತಿ ಮುಖ್ಯವಾಗಿರೋದು ಕಲ್ಲಿದ್ದಲು ಗಣಿಗಾರಿಕೆ. ಜಗತ್ತಿನ 40%ನಷ್ಟು ಗಣಿಯ ಪಾಲನ್ನು ಈ ಕೋಲ್ ಮೈನಿಂಗ್ ಪ್ರತಿನಿಧಿಸುತ್ತೆ. ಬಿಟ್ಟರೆ ಇಂಡಸ್ಟ್ರಿಯಲ್ ಮಿನರಲ್ಸ್ ಅಂದರೆ ಸಿಮೆಂಟ್, ಗಾಜು ಇನ್ನಿತರ ವಸ್ತುಗಳ ಗಣಿಗಾರಿಕೆ 30%. ಲೋಹದ ಗಣಿಗಾರಿಕೆ ಅಂದರೆ ಕಬ್ಬಿಣ, ತಾಮ್ರ, ಬಾಕ್ಸೈಡ್, ಜಿಂಕ್, ನಿಕ್ಕೆಲ್ ಗಣಿಗಾರಿಕೆ 15% ಇದೆ. ಇನ್ನು ಗ್ಯಾಸ್ ಮತ್ತು ಆಯಿಲ್ 10%, ಚಿನ್ನ ಮತ್ತು ಇತರ ಅಮೂಲ್ಯ ವಸ್ತುಗಳು 1% ಪಾಲನ್ನು ಹೊಂದಿವೆ. ಆದರೆ ಚಿನ್ನ ಮತ್ತು ಲೋಹಗಳು ಮೈನಿಂಗ್ ವ್ಯಾಲ್ಯೂನಲ್ಲಿ, ಅವುಗಳ ಬೆಲೆಯಲ್ಲಿ 10% ಪಾಲನ್ನು ಹೊಂದಿವೆ. ಈ ರೀತಿ ಬೇರೆ ಬೇರೆ ಥರದ್ದು ಮೆಟ್ರಿಕ್ ಇದೆ. ಏನು, ಎಲ್ಲ ಗಣಿಗಳಲ್ಲೂ ಅದರದ್ದೇ ಆದ ಚಾಲೆಂಜಸ್ ಇರುತ್ತೆ. ಆದರೆ ಇದರಲ್ಲಿ ಅತ್ಯಂತ ರಿಸ್ಕಿ ಮತ್ತು ತುಂಬ ಜನರಿಗೆ ಕೆಲಸ ಕೊಟ್ಟಿರೋ ಗಣಿ ಉದ್ಯಮ ಯಾವುದು ಅಂದರೆ ಕಲ್ಲಿದ್ದಲು ಗಣಿಗಾರಿಕೆ. ನಿಮಗೆ ಗೊತ್ತಿರೋ ಹಾಗೆ ಕಲ್ಲಿದ್ದಲು ಇವತ್ತಿಗೂ ಜಗತ್ತಿನ ಇಂಧನದ ಅತ್ಯಂತ ಪ್ರಮುಖ ಸೋರ್ಸ್ ಆಗಿ ಉಳ್ಕೊಂಡಿದೆ. ನಿಧಾನಕ್ಕೆ ಜಗತ್ತು ಕಲ್ಲಿದ್ದಲು ಬಿಡಬೇಕು, ಬೇರೆ ಕಡೆಗೆ ಹೋಗಬೇಕು ಅಂತ ಹೇಳಿ ತಯಾರಿ ನಡೆಸ್ತಾ ಇದೆ. ಆದರೆ ಇವತ್ತಿಗೂ ದೊಡ್ಡ ಪ್ರಮಾಣದಲ್ಲಿ ಇಂಧನ ಉತ್ಪಾದನೆ ಆಗ್ತಿರೋದು ಕಲ್ಲಿದ್ದಲು ಸುಟ್ಟೆ. ಸಾವಿರಾರು ವರ್ಷಗಳ ಹಿಂದೆ ಸಸ್ಯಗಳು, ಮರಗಳು ಭೂಗರ್ಭದಲ್ಲಿ ಹೂತು ಹೋಗಿ ಕೊಳೆತು ರಾಸಾಯನಿಕ ಪರಿವರ್ತನೆಗೆ ಒಳಗಾಗಿ ಇದು ರಚನೆಯಾಗಿರುತ್ತೆ. ಭೂಮಿ ಮೇಲೆ ಪವರ್ ಜನರೇಟ್ ಮಾಡೋಕೆ 37% ಇದೇ ವಸ್ತುವನ್ನು ಬಳಸ್ತಾರೆ. ಹೀಗಾಗಿನೇ ಚೀನಾ, ಭಾರತ, ಅಮೆರಿಕ, ರಷ್ಯಾ ಹೀಗೆ ಜಗತ್ತಿನ ಬಹುತೇಕ ರಾಷ್ಟ್ರಗಳಲ್ಲಿ ಕಲ್ಲಿದ್ದಲು ಗಣಿಗಾರಿಕೆ ವ್ಯಾಪಕವಾಗಿ ನಡೆಯುತ್ತೆ. ಎಕ್ಸ್ಪ್ಲೋರೇಷನ್ ಮೂಲಕ ಶುರುವಾಗೋ ಈ ಕೆಲಸ ಜೀವಂತ ಮನುಷ್ಯನನ್ನ ಶವ ಮಾಡೋ ತನಕ ತನ್ನ ಕ್ರೂರ ಹಿಸ್ಟ್ರಿಯನ್ನು ಹೊಂದಿದೆ. ಅಂದಹಾಗೆ ಕಲ್ಲಿದ್ದಲು ಉತ್ಪಾದಿಸೋ ರಾಷ್ಟ್ರಗಳು ಮೊದಲೊಂದು ಸಮೀಕ್ಷೆ ಮಾಡ್ತವೆ. ಯಾವ ಜಾಗದಲ್ಲಿ ನಿಕ್ಷೇಪ ಇದೆ ಅಂತ ಹುಡುಕ್ತಾರೆ. ಈ ರೀತಿ ಹುಡುಕೋಕೆ ಸ್ಯಾಟಲೈಟ್ ಸಹಾಯ ಪಡಿತಾರೆ. ಗ್ರೌಂಡ್ ಸರ್ವೆ, ಡ್ರಿಲ್ಲಿಂಗ್ ಪ್ರಕ್ರಿಯೆ ಎಲ್ಲ ನಡೆಯುತ್ತೆ. ಇದಾದ ನಂತರ ಇಲ್ಲಿಗೆ ಕಾರ್ಮಿಕರ ಆಗಮನ ಆಗುತ್ತೆ. ಸ್ನೇಹಿತರೆ, ಈ ಕೋಲ್ ಮೈನಿಂಗ್ನಲ್ಲೂ 2 ವಿಧ ಇದೆ. ಒಂದು ಭೂಮಿಯ ಮೇಲೆ ನಡೆಯೋ ಮೈನಿಂಗ್, ಎರಡನೇದು ಅಂಡರ್ ಗ್ರೌಂಡ್ ಮೈನಿಂಗ್. ಭೂಮಿಯ ಮೇಲೆ ನಡೆಯೋ ಮೈನಿಂಗ್ನಲ್ಲಿ ಕಾರ್ಮಿಕರಿಗೆ ಅಷ್ಟೇನೂ ಅಪಾಯ ಇರಲ್ಲ. ಅಂದರೆ ಅಂಡರ್ ಗ್ರೌಂಡ್ ಗಣಿಗಾರಿಕೆಗೆ ಹೋಲಿಸಿದ್ರೆ ಅಪಾಯ ಕಮ್ಮಿ ಅಂತ ಅಷ್ಟೇ.
ಯಾಕಂದರೆ ಇಲ್ಲಿ ಮನುಷ್ಯರಿಗಿಂತ ಯಂತ್ರಗಳಿಗೆ ಹೆಚ್ಚು ಕೆಲಸ ಇರುತ್ತೆ. ಮೊದಲು ಗಣಿಗಾರಿಕೆ ಮಾಡೋ ಜಾಗದಲ್ಲಿ ಭೂಮಿಯ ಮೇಲ್ಪದರವನ್ನು ಸರಿಸ್ತಾರೆ. ಬುಲ್ಡೋಸರ್, ಡ್ರ್ಯಾಗ್ ಲೈನ್ಸ್, ಪವರ್ ಶವಲ್ಸ್ ಇತ್ಯಾದಿ ಯಂತ್ರಗಳನ್ನು ಬಳಸಿ ರಿಮೂವ್ ಮಾಡ್ತಾರೆ. ನಂತರ ಡ್ರಿಲ್ಲಿಂಗ್ ಮಷಿನ್ ತಗೊಂಡು ಕಲ್ಲಿಗೆ ರಂಧ್ರ ಕುರಿತಾರೆ. ಆ ರಂಧ್ರದ ಒಳಗೆ ಸ್ಫೋಟಕ ಇಡ್ತಾರೆ. ಅದು ಸಿಡಿದು ಅಲ್ಲಿ ಕಲ್ಲು ಸಡಿಲಾಗುತ್ತೆ. ನಂತರ ಗಣಿಗಾರಿಕೆ ಶುರುವಾಗುತ್ತೆ. ಡ್ರ್ಯಾಗ್ ಲೈನ್ಸ್, ಹೈಡ್ರಾಲಿಕ್ ಶವಲ್ಸ್, ಬಕೆಟ್ ವೀಲ್ ಎಕ್ಸ್ಕವೇಟರ್ಸ್ ಇನ್ನಿತರ ಹೆವಿ ಮಷಿನರಿಯನ್ನು ಯೂಸ್ ಮಾಡಿಕೊಂಡು ಕಲ್ಲಿದ್ದಲು ತೆಗಿತಾರೆ. ಆದರೆ ಅಂಡರ್ ಗ್ರೌಂಡ್ ಮೈನಿಂಗ್ನಲ್ಲಿ ಕಾರ್ಮಿಕರ ಪಾತ್ರ ತುಂಬ ಇರುತ್ತೆ. ಇಳಿಬೇಕು, ಹತ್ತಬೇಕು. ಒಂದ್ಸಲ ಯೋಚನೆ ಮಾಡಿ ಸ್ನೇಹಿತರೆ, ತುಂಬ ಜನಕ್ಕೆ ಒಂದು ನೀರಿನ ಸಂಪಿಗೆ ಇಳಿದ್ರೆ ಯಾವಾಗ ಮೇಲೆ ಬರ್ತೀವೋ ಅಂತ ಅನ್ನಿಸ್ತಾ ಇರುತ್ತೆ. ಆದರೆ ಕಿಲೋಮೀಟರ್ ಗಟ್ಟಲೆ ಆಳಕ್ಕೆ ಭೂಮಿಯ ಒಳಗೆ ಇಳಿದು ಭೂಮಿಯನ್ನು ತೋಡಿ ತೋಡಿ ಮುಂದಕ್ಕೆ ಹೋಗಬೇಕು. ಹಾಗಂತ ನೇರವಾಗಿ ನಿಂತು ನಡೆಯೋದಲ್ಲ, ಒಂದೊಂದು ಹೆಜ್ಜೆಯನ್ನು ಹುಷಾರಾಗಿ ಇಡಬೇಕು. ಮಂಡಿಗೆ ಗಲ್ಲ ತಾಗಿಸ್ಕೊಂಡು ಮುಂದಕ್ಕೆ ಹೋಗಬೇಕು. ಸಾವು ಅನ್ನೋದು ಕೆಲವೇ ಇಂಚುಗಳ ದೂರದಲ್ಲಿ, ಮಿಲಿಮೀಟರ್ ದೂರದಲ್ಲಿ ಕೂತಿದ್ರೂ ಕೂಡ ಅದು ಸುಳಿವೆ ಕೊಡದೆ ಹತ್ರ ಬಂದು ಕೂತ್ಕೊಂಡಿರುತ್ತೆ, ಗೊತ್ತೇ ಆಗಲ್ಲ. ಅಂದಹಾಗೆ ಸುರಂಗದ ಗಣಿಗಳಲ್ಲಿ 3 ರೀತಿಯ ಎಂಟ್ರೆನ್ಸ್ ಇರುತ್ತೆ. ಒಂದು ಶಾಫ್ಟ್ ಅಥವಾ ಸ್ಟ್ರೇಟ್ ಡೌನ್, ಅಂದರೆ ನೆಲವನ್ನು ನೇರವಾಗಿ ಅಗಿಯೋದು. ಉದಾಹರಣೆಗೆ ಒಂದು ಗಣಿಯ ಬೆಟ್ಟ ಇರುತ್ತೆ, ಅದನ್ನು ಅಗೀತಾ ಅಗೀತಾ ಒಳಗೆ ಹೋಗೋದು. ಎರಡನೇದು ಬೆಟ್ಟದ ಅಡಿಯಲ್ಲಿ ಕೊರೆಯೋದು, ಅಂದರೆ ಒಂದು ದೊಡ್ಡ ಬೆಟ್ಟ ಇರುತ್ತೆ, ಅದರ ಅಡಿಗೆ ಹೋಗೋದು. ಮೂರನೇದು ಬಾವಿ ಥರ ತೋಡ್ಕೊಂಡು ಬಳಿಕ ಕೊಳವೆ ಬಾವಿಗಳ ರೀತಿ ಮಾಡಿಕೊಂಡು ಒಳಗೆ ಹೋಗೋದು. ಇಲ್ಲಿ ಎಂಟ್ರೆನ್ಸ್ ಬೇರೆ ಬೇರೆ ಇರ್ಬೋದು, ಆದರೆ ಈ 3 ಮಾದರಿಯಲ್ಲೂ ಕೂಡ ಸುರಂಗ ತೋಡಿನೇ ಒಳಗೆ ಹೋಗಬೇಕು. ಇನ್ನು ಈ ಎಂಟ್ರೆನ್ಸ್ ಪಾಸ್ ಆದಮೇಲೆ ಅಲ್ಲಿ ರಸ್ತೆ ಕೆಲಸ ಆಗಬೇಕು. ಎಲ್ಲಿ ಕಲ್ಲಿದ್ದಲು ಇದೆಯೋ ಅಲ್ಲಿಗೆ ರೋಡ್ ಹಾಕಬೇಕು. ಗಾಳಿ ಪೂರೈಕೆ ಸರಿಯಾಗಿ ಹೋಗೋ ರೀತಿ, ಅಲ್ಲಿಂದ ಕಲ್ಲಿದ್ದಲನ್ನು ಆಚೆ ಸಾಗಿಸೋಕೆ ಅನುಕೂಲ ಆಗೋ ರೀತಿ ಅಲ್ಲಿ ಸುರಂಗ ಹಾಕಬೇಕು. ಸುತ್ತಮುತ್ತ ಏನೂ ಆಗದ ರೀತಿ, ಕಲ್ಲು ಮಣ್ಣು ಕುಸಿಯದ ರೀತಿ ನೋಡ್ಕೋಬೇಕು. ಇಲ್ಲಿ ಎಷ್ಟು ರಿಸ್ಕ್ ಇರುತ್ತೆ ಅಂದರೆ, ಫಸ್ಟ್ ಆಫ್ ಆಲ್ ಈ ಕಲ್ಲಿದ್ದಲೇ ಅಪಾಯಕಾರಿ. ಇದರಲ್ಲಿ ಮೀಥೇನ್ ಅನಿಲ ಇರುತ್ತೆ. ಇದಕ್ಕೆ ಸಣ್ಣ ಕಿಡಿ ಹತ್ಕೊಂಡ್ರೂ ಕೂಡ ಅದು ಭಾರಿ ಅನಾಹುತಕ್ಕೆ ಕಾರಣ ಆಗ್ಬೋದು, ಸ್ಫೋಟ ಆಗ್ಬೋದು, ಬೆಂಕಿ ಹತ್ಕೋಬೋದು. 2010ರಲ್ಲಿ ಇದೇ ರೀತಿಯಾಗಿ ನ್ಯೂಜಿಲೆಂಡ್ನ ಕಲ್ಲಿದ್ದಲು ಗಣಿಯಲ್ಲಿ 29 ಮಂದಿ ಪ್ರಾಣ ಕಳ್ಕೊಂಡಿದ್ರು. ಅಮೆರಿಕದಲ್ಲೂ 30 ಮಂದಿ ಬಲಿಯಾಗಿದ್ರು. ಅಂಥದ್ರಲ್ಲಿ ಈ ಕಲ್ಲಿದ್ದಲಿನ ಬಳಿ ಹೋಗೋದಲ್ಲದೆ ಅದಕ್ಕೆ ಬೆಂಕಿ ಹತ್ತಿಕೊಳ್ಳದ ರೀತಿ ನಿಗಾ ವಹಿಸಬೇಕು. ಅಷ್ಟೇ ಅಲ್ಲ, ಇಲ್ಲಿ ಮಷಿನ್ಗಳನ್ನು ಕೂಡ ಸಿಕ್ಕ ಹಾಗೆ ಯೂಸ್ ಮಾಡೋ ಹಾಗಿಲ್ಲ. ಕೆಲವೊಂದು ಕಡೆ ಭೂಮಿ ಸಡಿಲ ಇರುತ್ತೆ, ಅಲ್ಲಿಗೆಲ್ಲ ನೇರವಾಗಿ ಯಂತ್ರ ಬಿಟ್ಟು ಅಲುಗಾಡ್ಸೋಕ್ಕಾಗಲ್ಲ. ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಆ ಇಡೀ ಸುರಂಗವೇ ಕುಸಿದು ಬೀಳ್ಬೋದು. ಆಗ ಹೊರಗಿನ ಸಂಪರ್ಕವೇ ಇಲ್ಲದೆ 100 ಮೀಟರ್ ಒಳಗಡೆ ಸಮಾಧಿ ಆಗಬೇಕಾಗತ್ತೆ. ಇನ್ನು ಒಳಗೆ ಹೋದ ತಂಡ ಅಲ್ಲಿ ರೂಮ್ ಆ್ಯಂಡ್ ಪಿಲ್ಲರ್ ಮಾದರಿಯ ಗಣಿಗಾರಿಕೆ ನಡೆಸುತ್ತೆ. ಅಂದರೆ ಒಳ ಹೋದ ಕೂಡಲೇ ಪಿಲ್ಲರ್ಗಳ ರೀತಿ ಮಾಡಿ ಮೇಲ್ಛಾವಣಿಯನ್ನು ತಡೆದಿಟ್ಟುಕೊಳ್ಳೋ ರೀತಿ ಕೊರೆಯಲಾಗುತ್ತೆ. ಆಮೇಲೆ ಕೋಣೆ ರೀತಿ ಮಾಡಿ ಅಲ್ಲಿ ಕಲ್ಲಿದ್ದಲನ್ನು ಸಂಗ್ರಹಿಸ್ತಾರೆ. ಇನ್ನೊಂದು ಲಾಂಗ್ ವಾಲ್ ಗಣಿಗಾರಿಕೆ ನಡೆಯುತ್ತೆ. ಅಂದರೆ ಮೇಲೆ ಬಂಡೆಯ ವಾಲನ್ನೇ ಸಪೋರ್ಟಿವ್ ಆಗಿ ಇಟ್ಕೊಂಡು ಕಲ್ಲಿದ್ದಲನ್ನು ತೆಗಿತಾರೆ. ಇನ್ನು ಈ ರೀತಿ ಸಂಗ್ರಹಿಸಿದ ಕೋಲನ್ನು ಕನ್ವೇಯರ್ ಬೆಲ್ಟ್ಸ್ ಅಥವಾ ಶಟಲ್ ಕಾರ್ಸ್ನಂತಹ ವಾಹನಗಳ ಮೂಲಕ ಹೊರಗೆ ಹಾಕ್ತಾರೆ. ಹಾಗಾದರೆ ಇಲ್ಲಿ ಯಾವುದೇ ಸೇಫ್ಟಿ ಮೆಷರ್ಸೇ ಇರೋದಿಲ್ವಾ? ಏನು ಅವರಿಗೆ ಸೇಫ್ಟಿ ಗ್ಯಾರಂಟಿನೇ ಇರೋದಿಲ್ವಾ ಅಂತ ಕೇಳ್ಬೋದು. ಒಂದಷ್ಟು ಕ್ರಮ ತಗೊಂಡಿರ್ತಾರೆ. ದಾರಿಯುದ್ದಕ್ಕೂ ರೂಫ್ ಬೋಲ್ಟಿಂಗ್ ಮಾಡ್ತಾರೆ. ಅಂದರೆ ಬೋಲ್ಟ್ಸ್ ಮತ್ತು ನಟ್ಸ್ ಬಳಸಿ ರೂಫ್ ಬಿಗಿಯಾಗಿರೋ ಥರ ನೋಡ್ಕೊಳ್ತಾರೆ. ಹಾಗೆ ಗ್ರೌಂಡಲ್ಲಿ ಏನಾಗ್ತಿದೆ ಅಂತ ನೋಡೋಕೆ ಮಾನಿಟರಿಂಗ್ ಸಿಸ್ಟಮನ್ನು ಅಳವಡಿಸಿರ್ತಾರೆ. ಕ್ಯಾಮರಾ ಇನ್ನಿತರ ವ್ಯವಸ್ಥೆ ಮಾಡಿರ್ತಾರೆ. ಇನ್ನು ವೆಂಟಿಲೇಷನ್ಗೋಸ್ಕರ ದೊಡ್ಡ ಫ್ಯಾನ್ಗಳನ್ನು ಮತ್ತು ಗಾಳಿ ಹೊರಗೆ ಒಳಗೆ ಹೋಗೋಕೆ ವ್ಯವಸ್ಥೆ ಕೂಡ ಮಾಡಿರ್ತಾರೆ. ಮಿಥೇನ್ ಡಿಟೆಕ್ಟರ್ಗಳನ್ನು ಕೂಡ ಇಡಲಾಗಿರುತ್ತೆ. ಫೈರ್ ಸೆನ್ಸಾರ್, ಏರ್ ಕ್ವಾಲಿಟಿಯನ್ನು ಚೆಕ್ ಮಾಡೋ ಯಂತ್ರಗಳು ಕೂಡ ಇರ್ತವೆ. ಇನ್ನು ಬೆಂಕಿ ಅವಘಡ ಸಂಭವಿಸಿದ್ರೆ ಅವ್ರನ್ನ ಕ್ವಿಕ್ಕಾಗಿ ಎಸ್ಕೇಪ್ ಮಾಡೋಕೆ, ಕರ್ಕೊಂಬರೋಕೆ ಎಸ್ಕೇಪ್ ರೂಟ್ಗಳನ್ನು ಕೂಡ ಮಾಡಿರ್ತಾರೆ. ಆದರೆ ಇವೆಲ್ಲ ಈ ಮುನ್ನೆಚ್ಚರಿಕಾ ಕ್ರಮಗಳೇನಿದ್ರೂ ಕೂಡ ಕೆಲವು ಪ್ರೊಫೆಷನಲ್ ಕಂಪನಿಗಳು ನಡೆಸೋ ಗಣಿಗಾರಿಕೆಗಳಲ್ಲಿ ಮಾತ್ರ. ತುಂಬ ಕಡೆ ಅಕ್ರಮವಾಗಿ ಚಟುವಟಿಕೆ ನಡೆಸ್ತಾ ಇರ್ತಾರೆ. ಯಾವುದೇ ಸೇಫ್ಟಿ ಮೆಷರ್ಸ್ ಇರಲ್ಲ. ಕಾರ್ಮಿಕರನ್ನು ಪ್ರಾಣ ಹೋದ್ರೂ ಹೋಗಲಿ ಅನ್ನೋ ರೀತಿಯಲ್ಲಿ ಕ್ರೂರವಾಗಿ ಪ್ರಾಣಿಗಳಂತೆ ಟ್ರೀಟ್ ಮಾಡ್ತಾ ಇರ್ತಾರೆ. ಕೊರಿರಿ, ನುಗ್ಗಿ ತಗೊಂಬನ್ನಿ ಅಷ್ಟೇ ಇರುತ್ತೆ ಅಲ್ಲಿ. ರ್ಯಾಟ್ ಹೋಲ್ ಮೈನಿಂಗ್ನಲ್ಲಂತೂ ಪರಿಸ್ಥಿತಿ ಚಿಂತಾಜನಕ. ಅಲ್ಲಿ ಗಾಳಿ ಬೆಳಕು ಯಾವ ಸೌಲಭ್ಯನೂ ಇರೋದಿಲ್ಲ. ಭಾರತದಲ್ಲಿ ಇದನ್ನು ಬ್ಯಾನ್ ಮಾಡಲಾಗಿದೆ. ಆದರೆ ಈಶಾನ್ಯ ರಾಜ್ಯಗಳಲ್ಲಿ ಇವತ್ತಿಗೂ ಕೂಡ ನಡೀತಾನೆ ಇದೆ. 2025ರ ಜನವರಿ 6ನೇ ತಾರೀಕು ಅಸ್ಸಾಂನಲ್ಲಿನ ದೊಡ್ಡ ದುರಂತ ನಿಮಗೆ ನೆನಪಿರ್ಬೋದು. ರ್ಯಾಟ್ ಹೋಲ್ ಮೈನಿಂಗ್ ಒಳಗೆ ನೀರು ನುಗ್ಗಿ 300 ಅಡಿ ಆಳದಲ್ಲಿ 9 ಜನ ಪ್ರಾಣ ಕಳ್ಕೊಂಡಿದ್ರು. ವಾರ ಕಳೆದ್ರೂ ಅವ್ರನ್ನ ಹೊರಗೆ ತೊಗೆ ಆಗಿರಲಿಲ್ಲ. ಮಳೆ, ಮಣ್ಣು, ಕಲ್ಲು ಹೀಗೆ ಯಾವುದರ ಕಾರಣದಿಂದ ಬೇಕಾದರೂ ಅಪಘಾತ ಆಗ್ಬೋದು. ಅನಿರೀಕ್ಷಿತ ಘಟನೆಗಳು ಆಗ್ತಾನೆ ಇರ್ತವೆ. ಹಾಗಂತ ಇಷ್ಟೇ ಅಲ್ಲ, ಇದೆಲ್ಲ ಭೂಮಿಯ ಸ್ಥಿತಿಯಿಂದ ಆಗೋದು. ಎರಡನೇದು ಕಾರ್ಮಿಕರ ಸ್ಥಿತಿ. ನಮ್ಮಲ್ಲಿ ಕಿಟಕಿ ಬಾಗಿಲು ಹಾಕ್ಕೊಂಡ್ರೆ 2 ನಿಮಿಷ ಇರೋಕ್ಕಾಗಲ್ಲ.
ಆದರೆ ದಿನಗಟ್ಟಲೆ ಇರಬೇಕು. ಒಂದಷ್ಟು ಟಾಪ್ ಲೆವೆಲ್ನ ಪ್ರೊಫೆಷನಲ್ ಕಂಪನಿಗಳು ನಡೆಸೋ ಗಣಿಗಾರಿಕೆಗಳಲ್ಲಿ 9 to 5 PM ಜಾಬ್ ಮಾಡಿಸ್ತಾರೆ. ಅಂದರೆ 8 ರಿಂದ 9 ಗಂಟೆ ಕೆಲಸ ಇರುತ್ತೆ. ಆದರೆ ಇದು ಬಹಳ ಆರಾಮೇನಲ್ಲ. ದೈಹಿಕ ಶ್ರಮದ ಕೆಲಸ, ಸಂಪೂರ್ಣ ಸುಸ್ತಾಗಿರ್ತಾರೆ. ದಿನವಿಡೀ ಸೂರ್ಯನ ಕಿರಣ ಸಿಗದೆ, ಗಾಳಿ ಸಂಚಾರ ಇಲ್ಲದೆ ಸುಸ್ತಾಗಿ ಹೋಗಿರ್ತಾರೆ. ಧೂಳು ಕುಡಿದಿರ್ತಾರೆ. ಆಕ್ಸಿಜನ್ ಸರಿಯಾಗಿ ಸಿಕ್ಕಿರೋದಿಲ್ಲ. ಜೊತೆಗೆ ಭೂಮಿ ಒಳಗೆ ಹೋಗ್ತಾ ಹೋಗ್ತಾ ಟೆಂಪರೇಚರ್ ಜಾಸ್ತಿ ಇರುತ್ತೆ. ಡಿಹೈಡ್ರೇಷನ್ ಆಗ್ತಿರುತ್ತೆ. ಧೂಳು, ವಿಷಾನಿಲ ಸೇವನೆಯಿಂದ ಉಸಿರಾಟದ ಸಮಸ್ಯೆ ಬೇಗ ಆಗುತ್ತೆ ಇಂಥ ಕಾರ್ಮಿಕರಿಗೆ. ಇದು ನಿಯಮಗಳನ್ನೆಲ್ಲ ಫಾಲೋ ಮಾಡದೇ ಇರೋ ಕಂಪನಿಗಳಲ್ಲಿ ಹಾಗೂ ಅಕ್ರಮ ಗಣಿಗಾರಿಕೆಗಳಲ್ಲಿ ಟೈಮಿಂಗ್ ಎಲ್ಲ ಹೇಳಕ್ಕಾಗೋದಿಲ್ಲ. ಎಷ್ಟಾಗುತ್ತೋ ಅಷ್ಟು ಕೆಲಸ ಮಾಡಿಸ್ತಾರೆ. ಕಲ್ಲಿದ್ದಲು ಗಣಿಗಳಲ್ಲಿ ಒಂದು ರೀತಿಯ ವಿಷ ಆದರೆ, ಯುರೇನಿಯಂ ಗಣಿಗಳಲ್ಲಿ ರೇಡಿಯೇಷನ್ ಸಮಸ್ಯೆ ಇರುತ್ತೆ. ಚಿನ್ನದ ಗಣಿಗಳಲ್ಲಿ ಮರ್ಕ್ಯುರಿ, ರೇರ್ ಅರ್ತ್ ಮೈನಿಂಗ್ನಲ್ಲಿ ಇತರ ಟಾಕ್ಸಿಕ್ ಅಂಶಗಳ ಪ್ರಾಬ್ಲಮ್ ಇರುತ್ತೆ. ಹಾಗೆ ಓಪನ್ ಬಿಟ್ ಮೈನಿಂಗ್ಗಳಲ್ಲೂ ಕೂಡ ಭೂಕುಸಿತ, ವಿಷಗಾಳಿ, ಉಸಿರಾಟದ ಸಮಸ್ಯೆ, ಬಿಸಿ ಎಲ್ಲವನ್ನ ಫೇಸ್ ಮಾಡಬೇಕು. ಆಫ್ರಿಕಾ ಖಂಡದ ಕೆಲ ರಾಷ್ಟ್ರಗಳಲ್ಲಂತೂ ಪ್ರಾಣಿಗಳ ತರ ಮನುಷ್ಯರನ್ನ ಯೂಸ್ ಮಾಡಲಾಗ್ತಿದೆ ಗಣಿಗಾರಿಕೆಯಲ್ಲಿ. ವಾರಗಳ ಕಾಲ ಅವ್ರನ್ನ ಗಣಿಯಲ್ಲಿ ಹಾಕಿ ಕೆಲಸ ಮಾಡಿಸಲಾಗುತ್ತೆ. ಅದರೊಳಗಡೆನೆ ಇರಬೇಕಾಗತ್ತೆ. ಬದುಕಿ ಬರೋದೇ ಬಹಳ ಕಷ್ಟ ಇರುತ್ತೆ. ರಾಜಕಾರಣಿಗಳು, ಕ್ರಿಮಿನಲ್ ಗ್ಯಾಂಗ್ಗಳು ಅವರಿಗೆ ಪ್ರೆಷರ್ ಹಾಕಿ ಸೂರ್ಯನ ಬೆಳಕು, ಗಾಳಿ ಸಿಗದಿರೋ ತರ ಕೆಲಸ ಮಾಡಿಸಿರ್ತಾರೆ. ಅವರಿಗೆ ಊಟ ತಿಂಡಿ ಎಲ್ಲ ಒಳಗಡೆ ಗಣಿ ಒಳಗೇನೆ ಆ ಮಣ್ಣಲ್ಲೇ ಅವರು ಸೇವನೆ ಮಾಡಬೇಕು. ಆ ರೀತಿ ಇರುತ್ತೆ. ಸ್ನಾನ ಅಂತೂ ಇಲ್ವೇ ಇಲ್ಲ. ವಾಶ್ರೂಮ್ಗೂ ಹೊರಬರೋ ಪರಿಸ್ಥಿತಿ ಇರೋದಿಲ್ಲ. ಎಲ್ಲವೂ ಅದರ ಒಳಗಡೆನೆ. ಯೋಚನೆ ಮಾಡಿ ಪರಿಸ್ಥಿತಿ ಹೇಗಿರುತ್ತೆ ಅಂತ. ಬರೀ ಆಫ್ರಿಕಾ ಯಾಕೆ, ಭಾರತದಲ್ಲೂ ಕೂಡ 2025 ಲೆಕ್ಕದ ಪ್ರಕಾರ 677 ಇಲ್ಲಿಗಲ್ ಮೈನಿಂಗ್ ಕೇಸ್ ವರದಿಯಾಗಿತ್ತು. ದಕ್ಷಿಣ ಆಫ್ರಿಕಾದಲ್ಲಿ 30,000 ಅಕ್ರಮ ಗಣಿಗಳಿವೆ ಅಂತ ಹೇಳ್ತಾರೆ. ಹಾಗೆ ಉತ್ತರ ಆಫ್ರಿಕಾ, ಲ್ಯಾಟಿನ್ ಅಮೆರಿಕ ಭಾಗಗಳಲ್ಲಿ ಈ ಮೈನಿಂಗ್ ಮಾಫಿಯಾ ಸರ್ಕಾರಗಳನ್ನೇ ಅಲುಗಾಡಿಸುವಷ್ಟು ಸ್ಟ್ರಾಂಗ್ ಇದೆ. ಅಲ್ಲಿ ಕೆಲಸ ಮಾಡೋರ ಬದುಕನ್ನ ಯೋಚನೆ ಕೂಡ ಮಾಡೋಕ್ಕಾಗೋದಿಲ್ಲ. ಜೊತೆಗೆ ಇದು ಸಿನಿಮಾ ಅಲ್ವಲ್ಲ, ರಿಯಲ್ ಲೈಫ್ ಅಲ್ವಾ. ಹೊಟ್ಟೆಪಾಡಿನ ವಿಚಾರ. ಯಾವ ರಾಕಿ ಬಾಯ್ ಕೂಡ ಬಂದು ಅವ್ರನ್ನ ಕಾಪಾಡೋದು ಕೂಡ ಇಲ್ಲ. ಇದು ಅವರ ವಾಸ್ತವ ಜೀವನದ ಕತೆ. ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.